ಡಿ.ಆರ್. ನಾಗರಾಜ್ ಅವರ ಲೇಖನ ಮೇ ತಿಂಗಳ ಹೂವು. ಆಕರ ಕೃತಿ ಸಂಸ್ಕೃತಿ ಕಥನ. ಮೇ ತಿಂಗಳು ಎಂದರೆ ಭಾರತೀಯ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಠಾಗೋರ್ ತಿಂಗಳು. 14ನೆಯ ಮಗು ರವೀಂದ್ರ ಹುಟ್ಟಿದ್ದು 1861 ಮೇ 7ರಂದು. ಮುಂದೆ ಅವರ ಜೀವನದ ಪ್ರಮುಖ ಘಟನೆಗಳಲ್ಲಿ ಹಲವು ನಡೆದದ್ದು ಮೇ ತಿಂಗಳಿನಲ್ಲೇ. 1925 ಮೇ ತಿಂಗಳಿನಲ್ಲೇ ಮಹಾತ್ಮ ಗಾಂಧಿ ಶಾಂತಿನಿಕೇತನಕ್ಕೆ ಭೇಟಿ ಕೊಟ್ಟಾಗ ಇಬ್ಬರೂ ಅನೇಕ ಮಹತ್ವದ ಸಂಗತಿಗಳನ್ನು ಚರ್ಚಿಸಿದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ 1912 ಮೇ 27ರಂದು ಗೀತಾಂಜಲಿಯ ಇಂಗ್ಲಿಷ್ ರೂಪದೊಡನೆ ಠಾಗೋರ್ ಇಂಗ್ಲೆಂಡಿಗೆ ತೆರಳಿದ್ದು ಮುಖ್ಯ. ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಇದೊಂದು ಅನನ್ಯ ಪ್ರಯಾಣ. ಈ ಪ್ರವಾಸದಲ್ಲೇ ಯೇಟ್ಸ್ನು ಸೇರಿದಂತೆ ಸಾಹಿತ್ಯಿಕ ವಲಯ ಹುಚ್ಚೆದ್ದು ಈ ಕವಿಯನ್ನು ಆರಾಧಿಸಿತು. ಅದರ ಫಲವೇ ನೊಬೆಲ್ ಪ್ರಶಸ್ತಿ. 1980ರ ದಶಕದ ಕಡೆಯಂಚಿನಲ್ಲಿ ನಿಂತು ಆಧುನಿಕ ಭಾರತದ ಈ ಮಹಾನ್ ಲೇಖಕನಿಗೆ ಹೇಗೆ ಪ್ರತಿಕ್ರಿಯಿಸುವುದು? ನನಗೆ ಠಾಗೋರರ ಸಾಹಿತ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರವೇಶ ಸಿಕ್ಕಿದ್ದು 70ರ ದಶಕದ ಉತ್ತರಾರ್ಧದಲ್ಲಿ. ಕಲ್ಕತ್ತಾದ ಎಡಪಂಥೀಯ ಪತ್ರಿಕೆ ಫ್ರಾಂಟಿಯರ್ನಲ್ಲಿ ಠಾಗೋರರ ಸಾಹಿತ್ಯದ ಬಗ್ಗೆ ತೀವ್ರ ವಿವಾದಗಳ ಕೆಲವು ತುಣುಕುಗಳು ಕಾಣಿಸಿಕೊಳ್ಳುತ್ತಿದ್ದವು. ತೀವ್ರ ಎಡಪಂಥೀಯರು ಠಾಗೋರರನ್ನು ಕೆತ್ತಿ ಬಿಸಾಡುತ್ತಿದ್ದರು. ಕವಿಯ ವರ್ಗ ಹಿನ್ನೆಲೆಯ ಬಗೆಗೆ, ಸೈದ್ಧಾಂತಿಕ ಹಿನ್ನೆಲೆಯ ಬಗೆಗೆ, ಅಷ್ಟೇಕೆ ಆತನ ಲೈಂಗಿಕ ಜೀವನದ ಬಗೆಗೆ ತೀವ್ರ ರೋಷದ ಮಾತುಗಳು ಅಲ್ಲಿದ್ದವು. ಪ್ರಾಚೀನ ಪಿತೃರೂಪರನ್ನು ಕೊಲ್ಲದೆ ಕ್ರಾಂತಿ ಇಲ್ಲ ಎಂಬಂಥ ಚರ್ಚೆ ಅದಾಗಿತ್ತು. ಕವಿ ಇಕ್ಬಾಲ್ ಠಾಗೋರರನ್ನು ಬುಲ್ಬುಲ್ ಎಂದ. ಕವಿಯ ಸುತ್ತ ಹಬ್ಬಿದ್ದ ರಮ್ಯ ಪ್ರಭಾವಳಿಯ ಸಂಕೇತ ಅದು. ಸುಕುಮಾರತೆ ಮಾಧುರ್ಯಗಳ ಕವಿ ಈತ ಎಂದು ನಂಬಿದವರಿಗೆ ಈ ಬುಲ್ಬುಲ್ ಉಪಮೆ ತೀರಾ ಪ್ರಿಯವಾಯಿತು ಕೂಡ. ಈಗಲೂ ಠಾಗೋರರ ಬಗ್ಗೆ ಈ ರೀತಿಯ ಕಲ್ಪನೆಗಳೇ ಹೆಚ್ಚು. ಸುಂದರ ಪ್ರಯಾಣದ ಹಾಡುಗಾರ ಈತ. ಜಗತ್ತಿನ ಮೂಲ ಸಾಮರಸ್ಯದ ಬಗೆಗೆ ರೋಮಾಂಚಿತವಾಗಿ ಹಾಡಿದ ಅನುಭಾವಿ ಈತ. ಹೀಗೆ ಈ ರೀತಿಯ ಮಾಧುರ್ಯ ಕೇಂದ್ರಿತ ಕಲ್ಪನೆಗಳೇ ಹೆಚ್ಚು. ಸ್ವತಃ ಯೇಟ್ಸ್ ಕವಿಗೂ ಠಾಗೋರರ ಬಗ್ಗೆ ಇದ್ದದ್ದು ಈ ರೀತಿಯ ಅನ್ನಿಸಿಕೆಯೇ. ಚರಿತ್ರೆಯಾಗಿರುವ ಭಾರತೀಯ ಸಮಷ್ಟಿ ಆತ್ಮದ ಆನಂದಮಯ ಪ್ರಾರ್ಥನೆ ಠಾಗೋರ್ ಕಾವ್ಯ ಎಂದು ಆತ ಭಾವಿಸಿತು. ಈ ಭಾರತೀಯ ಕವಿಯ ನಿಜವಾದ ಅನುಭವಗಳಿಗಿಂತ ಯೇಟ್ಸನಿಗೆ ಆಸಕ್ತಿ ಇದ್ದದ್ದು ತನ್ನ ಸ್ವಂತ ಹುಡುಕಾಟಗಳ ಬಗೆಗೆ. ಅದಕ್ಕಾಗಿಯೇ ಒಮ್ಮೆಗೆ ಎಚ್ಚರವಾಗಿ ಈ ಕಾವ್ಯದಲ್ಲಿ ಘರ್ಷಣೆಗಳಿಲ್ಲ ಎಂದ. ಹೀಗಾಗಿಯೇ ಈ ಎರಡು ರೀತಿಯ ಪ್ರತಿಕ್ರಿಯೆಗಳು ಯೇಟ್ಸ್ನ ಸ್ವಂತ ತಲ್ಲಣದ ಅಭಿವ್ಯಕ್ತಿಗಳು. ನಿಜವಾದ ಠಾಗೋರ್ ಅಲ್ಲಿರಲೇ ಇಲ್ಲ. ಕಡೆಗಾಲದ ಠಾಗೋರರ ವೈಯಕ್ತಿಕ ವ್ಯಕ್ತಿತ್ವ ಕೂಡ ಸಾಕಷ್ಟು ಆಕರ್ಷಕವೇ. ಭಾರತೀಯ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ಸಾರ್ವಜನಿಕ ವ್ಯಕ್ತಿತ್ವ ಮತ್ತು ವೈಯಕ್ತಿಕ ಲೋಕಗಳ ನಡುವಣ ಘರ್ಷಣೆಯ ಅಧ್ಯಯನಕ್ಕೆ ಠಾಗೋರ್ ಅತ್ಯುತ್ತಮ ಮಾದರಿ. ಒಬ್ಬ ಸಾರ್ವಜನಿಕ ವ್ಯಕ್ತಿಗೆ ಸುತ್ತಲೂ ಸದಾ ಜನತೆಯ ಕನ್ನಡಿ ಇರುತ್ತದೆ. ಆತ ಯಾವಾಗಲೂ ಅವರ ನಿರೀಕ್ಷೆಗೆ ತಕ್ಕಂತೆಯೇ ಇರಬೇಕು. ಕಲಾವಿದನಿಗೆ ಹಾಗೆ ಬದುಕುವುದು ಸಾಧ್ಯವೇ ಇಲ್ಲ. ಖಾಸಗಿ ವ್ಯಕ್ತಿತ್ವವೊಂದು ಅವನಿಗೆ ಇರದಿದ್ದರೆ ಶೋಕೇಸಿನ ಬೊಂಬೆಯಾಗಿ ಬಿಡುತ್ತಾನೆ ಆತ. ಠಾಗೋರರ ಕಷ್ಟ ಪ್ರಾರಂಭವಾದದ್ದು ಇಲ್ಲಿಯೇ. ಭಾಷೆ ಆತನಿಗೆ ಸಾರ್ವಜನಿಕ ದಂಧೆಯಾಗಿ ಮಾತ್ರ ಕಾಣತೊಡಗಿತ್ತು. ಎಂಥದೇ ಹೆಣ್ಣಿನ ಬಗ್ಗೆ ಬರೆದರೂ ಆಕೆ ಭಾರತ ಮಾತೆಯ ಹಾಗೆ ಕಾಣತೊಡಗಿದ್ದಳು. ಎಲ್ಲವೂ ಸಾರ್ವಜನಿಕವೇ ಆಗಿ ಬಯಲಲ್ಲಿ ಬದುಕಿದ ಹಾಗೆ ಅನ್ನಿಸತೊಡಗಿತ್ತು. ಅದಕ್ಕೆ ಆತ ತನ್ನ ಖಾಸಗಿ ಅಭಿವ್ಯಕ್ತಿಗೆ ಸಂಗೀತಮಯ ಭಾಷೆಯ ಗೊಡವೆಯನ್ನೇ ಬಿಟ್ಟು ಚಿತ್ರ ಕಲಾವಿದನಾದ. ಕಳೆದ ವರ್ಷ ದೆಹಲಿಯಲ್ಲಿ ಠಾಗೋರರ ಈ ಕಲಾಕೃತಿಗಳ ಪ್ರದರ್ಶನವನ್ನು ನೋಡಿದ್ದು ನನಗೆ ಮರೆಯಲಾರದ ಅನುಭವ. ಕಲಾಕೃತಿಗಳಾಗಿ ಅವು ಅಂಥ ದೊಡ್ಡ ಮಟ್ಟದ
ಮಟ್ಟದಲ್ಲದೆ ಅವು ಇರಬಹುದು. ಆದರೆ ಅವುಗಳ ಹಿಂದೆ ಇದ್ದ ವೈಯಕ್ತಿಕ ತಹತಃ ತಲೆ ಕೆಡಿಸುವಂಥದ್ದು. ಅವುಗಳ ಪ್ರಧಾನ ಅನುಭವ ಹೆಣ್ಣು. ರೇಖೆಗಳಲ್ಲಿ ಹೆಣ್ಣನ್ನು ಶೋಧಿಸುವ ತೀವ್ರ ಪ್ರಯತ್ನ ಅಲ್ಲಿದೆ. ಅಲ್ಲಿ ಆದಿವಾಸಿ ಮತ್ತು ರೈತಾಪಿ ಹೆಣ್ಣುಗಳ ಛಾಯೆ ದಟ್ಟವಾಗಿದ್ದು, ಕವಿಯ ಕಡೆಗಾಲದ ಲೈಂಗಿಕ ಜೀವನದಲ್ಲಿ ಎದ್ದಿದ್ದ ಗುಲ್ಲು ಮತ್ತೆ ಮತ್ತೆ ತಲೆಯಲ್ಲಿ ಸುಳಿಯುತ್ತಿತ್ತು. ಪದ್ಯಗಳಲ್ಲಿ ಹೇಳಲಾಗದ ಯಾವ ನಿರ್ದಿಷ್ಟ ಅನುಭವಗಳನ್ನು ಕವಿ ಈ ಚಿತ್ರಗಳಲ್ಲಿ ಹೇಳಬಯಸಿದ್ದ? ಋಷಿ ಅಂತ ಹೇಳಿ ನಮ್ಮ ಸಂಸ್ಕೃತಿ ಯಾಕೆ ಕವಿಗಳನ್ನು ನಿಧಾನಕ್ಕೆ ಕತ್ತರಿಸಿ ಹಾಕುತ್ತದೆ? ಠಾಗೋರರ ಕಾವ್ಯದಲ್ಲಿ ವಿಶ್ವದ ಸಾಮರಸ್ಯವನ್ನು ಕುರಿತ ತನ್ಮಯ ಗೀತೆಗಳು ಎಷ್ಟಿವೆಯೋ ಅಷ್ಟೇ ಪ್ರಮಾಣದಲ್ಲಿ ಭಗ್ನತೆಯನ್ನು ಕುರಿತ ಕವಿತೆಗಳೂ ಇವೆ. ಅದಕ್ಕಾಗಿಯೇ ಕನಿಷ್ಠ ಪಕ್ಷ ಇಬ್ಬರು ಠಾಗೋರರನ್ನು ಅವರ ಕಾವ್ಯದಲ್ಲಿ ಕಾಣಲು ಸಾಧ್ಯವಿದೆ. ಒಬ್ಬ ಜಾದೂಗಾರ, ಭಾಷೆಯನ್ನು ಕುಣಿಸಿ ಮಣಿಸಿ ಪ್ರತಿಲೋಕ ಸೃಷ್ಟಿಸುವ ಗಾರುಡಿಗ. ಠಾಗೋರರ ಕಾವ್ಯವನ್ನು ಈಗಲೂ ಬಂಗಾಳಿಗಳು ಹುಚ್ಚೆದ್ದು ಹಾಡುವುದು ಈ ಕಾರಣಕ್ಕಾಗಿಯೇ. ಇಲ್ಲಿ ಠಾಗೋರರ ಕಾವ್ಯ ಪ್ರಾರ್ಥನೆಯಾಗಿ ಬಿಡುತ್ತದೆ, ಹುಚ್ಚು ಪ್ರೇಮಿಯ ಉನ್ಮತ್ತ ಹಾಡಾಗಿ ಬಿಡುತ್ತದೆ. ದೇವರನ್ನು ಕಾಣಬಯಸುವ ಜೋಗಿ ಜಂಗಮರ ಆತ್ಮ ಒಂದು ಕಡೆ ಹೇಳುವ ಹಾಗೆ ವಿಸ್ಮಯ ಇಲ್ಲಿಯ ಸ್ಥಾಯಿ ಭಾವ. ಅರಣ್ಯದಲ್ಲಿ ನಡೆಯುವಾಗ ಅಂಗಾಲು ಎಳೆ ಹುಲ್ಲು ಮುಟ್ಟಿದಾಗ ಆಗುವ ರೋಮಾಂಚನ, ಇಕ್ಕೆಲ್ಲದ ಕಾಡುಗಳು ಸೃಷ್ಟಿಸುವ ರೋಮಾಂಚನ, ಇವೆಲ್ಲವೂ ಆ ಕಾವ್ಯದಲ್ಲಿವೆ. ಬಹುಶಃ ಈ ಸಂಭ್ರಮ ಸಂತೋಷಗಳು ಭಾಷಾಂತರಗಳಲ್ಲಿ ಉಳಿಯಲಾರವು. ಅದಕ್ಕೆಂದೇ ಒಮ್ಮೊಮ್ಮೆ ಅನ್ನಿಸುತ್ತದೆ, ಅನೇಕ ಸಾರಿ ಭಾಷೆಗಳು ತಮ್ಮ ಪ್ರಿಯಕರ ಕವಿಗಳನ್ನು ತಮ್ಮಲ್ಲೇ ಬಚ್ಚಿಟ್ಟು ಹೊರಗೆ ಬೆಳೆದಷ್ಟು ಅಸೂಯಾಪರವಾಗಿ ಬಿಡುತ್ತವೆ ಎಂದು. ಕನ್ನಡ ಬೇಂದ್ರೆಯನ್ನು, ಬಂಗಾಳಿ ಠಾಗೋರರನ್ನು ಹಾಗೆ ತಮ್ಮ ಒಡಲೊಳಗೆ ಬಚ್ಚಿಟ್ಟುಕೊಂಡು ಬಿಟ್ಟಿವೆ. ಈ ಭಾಷಾಂತರದ ಅಸಾಧ್ಯತೆಯ ಕಾರಣಕ್ಕೋ ಏನೋ ಠಾಗೋರರನ್ನು ನಾವು ಮರೆತೂ ಬಿಟ್ಟಿದ್ದೆವು. ಕನ್ನಡದಲ್ಲಿ ನಾರಾಯಣ ಸಂಗಮ ಮತ್ತು ಬೇಂದ್ರೆ ಜೊತೆಗೂಡಿ ಮಾಡಿದ ಅನುವಾದಗಳನ್ನು ಬಿಟ್ಟರೆ ಆಮೇಲೆ ದೊಡ್ಡ ರೀತಿಯಲ್ಲಿ ಠಾಗೋರ್ ಕನ್ನಡಕ್ಕೆ ಬಂದೇ ಇಲ್ಲ. ಇಂಗ್ಲಿಷ್ನಲ್ಲಿ ಕೂಡ 1985ರಲ್ಲಿ ವಿಲಿಯಂ ರ್ಯಾಡಿಸ್ ಒಂದು ಹೊಸ ಅನುವಾದ ಸಂಕಲನ ತರುವ ತನಕ ಟ್ಯಾಗೋರ್ ಮರೆತೇ ಹೋಗಿದ್ದರು. ಮೇಲೆ ಒಬ್ಬ ಜಾದೂಗಾರನನ್ನು ಕಂಡದ್ದಾಯಿತು. ಠಾಗೋರರ ಕಾವ್ಯ ವ್ಯಕ್ತಿತ್ವದ ಇನ್ನೊಂದು ಪ್ರಮುಖ ಆಯಾಮ ಭಗ್ನ ಜೀವಿಯದು. ಠಾಗೋರರ ಕಡೆಗಾಲದ ಕಾವ್ಯ ಸಂಪೂರ್ಣವಾಗಿ ಈ ಬಗೆಯದ್ದು. ತಲ್ಲನ, ಸಂದೇಹ, ಭಗ್ನತೆಗಳೇ ಈ ಕವಿತೆಗಳ ಮುಖ್ಯ ಅನುಭವ. ವಿಶೇಷದ ಸಂಗತಿಯೆಂದರೆ ಈ ರೀತಿಯ ಕವನಗಳನ್ನು ಠಾಗೋರರು ತಮ್ಮ ನಾದಭಯ ಚಂದದಲ್ಲಿ ಹಾಡಲಿಲ್ಲ. ಆತಂಕವನ್ನು ಹಾಡಾಗಿಸಿದರೆ ಅದೂ ಕೂಡ ಅಂತಿಮವಾಗಿ ಲೋಲುಪತೆಯಾಗುತ್ತದೆ ಎಂಬ ಸತ್ಯ ಠಾಗೋರರಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅದನ್ನು ಗದ್ಯ ಚಂದ ಎಂದು ಕಡೆಗಾಲದ ಟ್ಯಾಗೋರ್ ಕವಿತೆಗಳು ಎಂಬ ತಮ್ಮ ಬೃಹತ್ ಗ್ರಂಥದಲ್ಲಿ ಈ ಘಟ್ಟವನ್ನು ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಕವಿ ಕೋಡಂಗಿಯಾದರೂ ಸಹಿಸಬಹುದು, ಆದರೆ ಭೋಗಸ್ ಯೋಗಿಗಳಂತೆ ನಟಿಸತೊಡಗಿ ತೇಲುಗಣ್ಣು ಮೇಲುಗಣ್ಣು ಮಾಡತೊಡಗಿ ಪದ್ಯ ಬರೆಯತೊಡಗಿದರೆ ಆ ಇಡೀ ಸಂಸ್ಕೃತಿ ಶುದ್ಧ ಗೋಸುಂಬೆಗಳ ಸಂತೆಯಾಗಿ ಬಿಡುತ್ತದೆ. ಚೆನ್ನಯ್ಯನವರ ಒಂದು ಪದ್ಯ ಇದನ್ನು ಸೊಗಸಾಗಿ ವಿಡಂಬಿಸುತ್ತದೆ. ಬೆಳಗ್ಗೆ ಎದ್ದು ಧ್ಯಾನಕ್ಕೆ ಕೂತಾಗ ಕಾಣುವುದೇನು? ಎಲ್ಲೋ ಕಂಡ ಮುದ್ದು ಮುಖ ತೋರುತಿಕ. ಆದರೆ ಅದನ್ನೇ ಶಾರದಾಂಬೆಯ ದಿವ್ಯಾನುಭವ ಅಂತ ಸುಳ್ಳು ಬರೆಯಬಾರದಷ್ಟೆ. ಆದರೆ ಕವಿ ಸಾರ್ವಜನಿಕವಾಗಿ ಯಶಸ್ವಿಯಾದಷ್ಟು ನಮ್ಮಲ್ಲಿ ಆತನ ಒಳ ಕೋಣೆಗಳು ಒಂದೊಂದಾಗಿ ಮುರಿದು ಬೀಳುತ್ತಾ ಹೋಗುತ್ತವೆ. ಸಮಾಜ ಕವಿಯನ್ನು ಹೀಗೆ ನುಂಗಿ ಹಾಕುತ್ತದೆ. ಅದಕ್ಕಾಗಿಯೇ ಠಾಗೋರರ ಕಡೆಗಾಲದ ವ್ಯಕ್ತಿತ್ವ ಮತ್ತು ಸೃಜನಶೀಲತೆ ಬಗೆಗೆ ನನಗೆ ವಿಶೇಷ ಕುತೂಹಲ. ಯಾಕೆ ಆ ರೀತಿಯ ದಿಗ್ಭ್ರಮೆ, ಆತಂಕ, ಉದ್ವಿಗ್ನತೆ?
ಏನನ್ನು ಹೇಳಲಾಗದೆ ಆ ವ್ಯಗ್ರತೆ ಮೂಡಿದೆ. ಖಾಸಗಿತನವನ್ನು ಮರಳಿ ಪಡೆಯ ಬಯಸಿದ ಸಾರ್ವಜನಿಕ ಹೀರೋ ಒಬ್ಬನ ಸಂಕಟಗಳನ್ನು ಅವು ಹೇಳುತ್ತವೇನು? ಏಟ್ಸ್ ಈ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ ಭಾಗ್ಯಶಾಲಿ. ಪಿಕಾಸೋ ಕೂಡ ಅಷ್ಟೇ. ತನ್ನ ವೃದ್ಧಾಪ್ಯದ ತಲ್ಲಣಗಳನ್ನು, ತುಂಬು ತರುಣಿಯ ಜತೆಗಿನ ತನ್ನ ಸಂಬಂಧವನ್ನು ಕೋತಿ ಮತ್ತು ಪ್ರಮತ್ತೆಯೊಬ್ಬಳ ಚಿತ್ರಗಳಲ್ಲಿ ಅವನು ಮಾರ್ಮಿಕವಾಗಿ ಹೇಳಿರುವುದನ್ನು ನಾವು ಮತ್ತೊಮ್ಮೆ ಗಮನಿಸಬೇಕಾಗಿದೆ. ಸಾರ್ವಜನಿಕವಾಗಿ ಸಾಹಿತಿಗೆ ಇರಲೇಬೇಕಾದ ಗುಣಗಳ ಕ್ರಿಯಾಶೀಲತೆಯ ಪ್ರತಿನಿಧಿ ಠಾಗೋರ್. ಶಿಕ್ಷಣ, ಗ್ರಾಮೀಣ ಬದುಕಿನ ಹಸನು, ಹೀಗೆ ಹಲವು ಸಾಮಾಜಿಕ ಕಾಳಜಿಗಳನ್ನು ಸದಾ ಹಚ್ಚಿಕೊಂಡಿದ್ದ ಪ್ರಯೋಗಶಾಲಿ ಲೇಖಕ ಈತ. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಹಿತಿಗೆ ಇರಲೇಬೇಕಾದ ಸಾಮಾಜಿಕ ನೈತಿಕತೆಯ ಬಗ್ಗೆ ತೀವ್ರ ಎಚ್ಚರವನ್ನೂ ಉಳಿಸಿಕೊಂಡಿದ್ದ ಲೇಖಕ. 1919 ಮೇ 30 ಪಂಜಾಬಿನ ನರಹತ್ಯೆಯನ್ನು ಪ್ರತಿಭಟಿಸಿ ನೈಟ್ಹುಡ್ಡನ್ನು ತಿರಸ್ಕರಿಸಿ ಕವಿ ಬರೆದ ಪತ್ರ ಇವತ್ತಿಗೂ ಹೃದಯಸ್ಪರ್ಶಿ ಮಾದರಿ. ಕವಿ ಬರೆದರು, ಈ ಅವಮಾನದ ಅಸಂಬದ್ಧ ಸನ್ನಿವೇಶದಲ್ಲಿ ಬಿರುದು ಬಾವಲಿಗಳು ನಮ್ಮ ಅಪಮಾನವನ್ನು ಮತ್ತಷ್ಟು ತೀವ್ರಗೊಳಿಸುತ್ತವೆ. ಅಪಮಾನಿತರಾದ ನನ್ನ ದೇಶದ ಜನತೆಯ ಜತೆಗೆ ನಿಂತು ನಾನು ಈ ವಿಶೇಷ ಪದವಿಗಳನ್ನು ತಿರಸ್ಕರಿಸುತ್ತಿದ್ದೇನೆ. ನಮ್ಮ ಸಾಹಿತಿಗಳಲ್ಲಿ ಎಲ್ಲಿ ಹೋಯಿತು ಈ ಬಗೆಯ ನೈತಿಕ ಸಿಟ್ಟು, ಕ್ರಿಯಾಶೀಲತೆ? ಸಂಕೇತಗಳನ್ನು ಸೃಷ್ಟಿಸುವ ಮಂದಿಗೆ ಸಾಂಕೇತಿಕ ಕ್ರಿಯೆಯೂ ಅಸಾಧ್ಯವಾಗಿಬಿಟ್ಟಿದೆ. ಮೇ ತಿಂಗಳೇ ನೀನು ಕವಿ ಠಾಗೋರರಿಗೆ ಸೇರಿದವಳು.